ಈ ಪ್ರಾಸಿಕ್ಯೂಷನ್ ತಲೆ ಕೆಡಿಸ್ಕೋಬೇಡಿ ಇದರ ಬಗ್ಗೆ. ವಿಚಾರಣೆಗೆ ಅನುಮತಿ ಕೊಡೋದು. ರಾಜ್ಯಪಾಲರು ಮೊನ್ನೆ ಕೊಡಬೇಕಾಗಿತ್ತು, ಡೆಲ್ಲಿಯಲ್ಲಿದ್ದರು, ಡೆಲ್ಲಿಯಿಂದ ಬಂದಿದ್ದಾರೆ. ಬಂದ ತಕ್ಷಣ ಈ ಕ್ಯಾಬಿನೆಟ್ನಲ್ಲಿ ಒಂದು ನಿರ್ಧಾರ ಕೈಗೊಂಡಿದ್ದಾರೆ. ಅದೇನಪ್ಪ ಅಂತಂದರೆ, ಏನು ಟಿ.ಜೆ. ಅಬ್ರಹಾಂ ಒಂದು ದೂರು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರ ವಿರುದ್ಧ, ಅದನ್ನು ಮೂಲೆಗೆ ಬಿಸಾಕ್ಬಿಡಿ, ಅಂದರೆ ಅದನ್ನು ತಿರಸ್ಕಾರ ಮಾಡಿಬಿಡಿ ಅಂತೇಳಿ. ತಿರಸ್ಕಾರ ಮಾಡ್ತಾರಾ ಇಲ್ವಾ ಅಂಥೇಳಿ ಈಗ ರಾಜ್ಯಪಾಲರು ನಿರ್ಧಾರ ಮಾಡಬೇಕು. ರಾಜ್ಯಪಾಲರು ಬಂದು ಎಲ್ಲರ ಹತ್ರ ಮಾತಾಡ್ತಾ ಇದ್ದಾರಂತೆ. ಅಂದರೆ ಸಂಬಂಧಪಟ್ಟ ಸ್ಪೆಷಲಿಸ್ಟ್ಗಳೆಲ್ಲ ಇರ್ತಾರಲ್ಲ, ಲಾಯರ್ಗಳು, ಅವ್ರ ಹತ್ರ ಎಲ್ಲ ಹೆಂಗೆ ಇದನ್ನು ಕೊಡ್ಬೋದಾ ಕೊಡಬಾರ್ದಾ ಹೆಂಗೆ ಅಂತೇಳಿ. ಸೊ ಹಾಗಾಗಿ ಕೊಟ್ಟರೆ ಏನಾಗುತ್ತೆ, ಕೊಡದಿದ್ದರೆ ಏನಾಗುತ್ತೆ. ಕೊಡದಿದ್ದರೆ ಏನು ಪ್ರಾಬ್ಲಮ್ ಇಲ್ಲ, ಕೊಟ್ಟರೆ ಏನಾದರೂ ಒಂದು ಕಿರಿಕಿರಿ ಆಗೇ ಆಗುತ್ತೆ. ಸೊ ಹಾಗಾಗಿ ಸಿದ್ದರಾಮಯ್ಯ ಟೆನ್ಷನಲ್ಲಿದ್ದಾರೆ. ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್. ಮೂಡ ಬಿಕ್ಕಟ್ಟು, ಕಾಂಗ್ರೆಸ್ ಸರ್ಕಾರಕ್ಕೆ ಇಕ್ಕಟ್ಟು. ಸಿಎಂ ಸಿದ್ದರಾಮಯ್ಯಗೆ ಪ್ರಾಸಿಕ್ಯೂಷನ್ ಟೆನ್ಷನ್. ಸಾಲು ಹಗರಣಗಳಲ್ಲಿ ಸಿಲುಕಿರೋ ಕಾಂಗ್ರೆಸ್ ಸರ್ಕಾರ ದಿಕ್ಕೇ ತೋಚದೆ ಕಂಗಾಲಾಗಿದೆ. ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ ಟೆನ್ಷನ್ ಶುರುವಾಗಿದೆ. ಹೀಗಾಗಿ ಕಾನೂನು ತಜ್ಞರ ಜೊತೆ ಸಿಎಂ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ. ಇತ್ತ ಸಿದ್ದರಾಮಯ್ಯ ಕಾನೂನು ತಜ್ಞರ ಮೊರೆ ಹೋದ್ರೆ, ಅತ್ತ ರಾಜ್ಯಪಾಲರು ಸರಣಿ ಸಭೆ ನಡೆಸಿ ಪ್ರಾಸಿಕ್ಯೂಷನ್ಗೆ ಕೊಡೋದೋ ಅಥವಾ ಇತರೆ ತನಿಖಾ ಸಂಸ್ಥೆಗಳಿಗೆ ಕೊಡೋದೋ ಅಂತ ಚರ್ಚೆ ನಡೆಸುತ್ತಿದ್ದಾರೆ. ಮೂಡ ಹಗರಣ ಕುರಿತು ಕಾಂಗ್ರೆಸ್ ಸರ್ಕಾರ ರಾಜ್ಯಪಾಲರಿಗೆ 70 ದಾಖಲೆಗಳನ್ನು ನೀಡಿದೆ. ಸಿಎಂ ಪರವಾಗಿ ಕಾನೂನು ಹೋರಾಟ ಮಾಡೋದಕ್ಕೆ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸಿಎಂ ಬೆನ್ನಿಗೆ ಕಾಂಗ್ರೆಸ್ ಹೈಕಮಾಂಡ್ ನಿಂತಿದೆ. ಪ್ರಾಸಿಕ್ಯೂಷನ್ಗೆ ಕೊಟ್ರೆ ಕಾಂಗ್ರೆಸ್ ಮುಂದಿನ ನಡೆ ಏನು ಅಂತ ನೋಡೋದಾದ್ರೆ, ಸಿಎಂಗೆ ಹೈ ಪವರ್. ಮೂಡ ಕೇಸ್ ಪ್ರಾಸಿಕ್ಯೂಷನ್ಗೆ ಕೊಟ್ಟಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕಾನೂನು ಹೋರಾಟಕ್ಕೆ ಸನ್ನದ್ಧವಾಗಿದೆ. ಯಾವುದೇ ತನಿಖೆ ನಡೆದರೂ ತಪ್ಪು ನಡೆದಿದ್ದೆಲ್ಲಿ ಅಂತ ಪ್ರಶ್ನೆ ಮಾಡೋದಕ್ಕೆ ಸಿದ್ಧತೆ. ರಾಜ್ಯಪಾಲರು ವರ್ಸಸ್ ಸಿಎಂ ನಡುವಿನ ಸಮರ ಅಲ್ಲ, ರಾಜ್ಯಪಾಲರು ವರ್ಸಸ್ ಸರ್ಕಾರದ ಮಧ್ಯೆ ಜಟಾಪಟಿ. ಹೈಕೋರ್ಟ್ನಲ್ಲಿ ಆಗದೇ ಇದ್ರೆ ಸುಪ್ರೀಂ ಕೋರ್ಟ್ನಲ್ಲೂ ಪ್ರಶ್ನಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ರಾಜ್ಯಪಾಲರನ್ನ ವಾಪಸ್ ಕರೆಸಿಕೊಳ್ಳುವಂತೆ ರಾಷ್ಟ್ರಪತಿಗೆ ಮನವಿ ಮಾಡುವ ಸಾಧ್ಯತೆ ಇದೆ. ತಮಿಳುನಾಡು, ಪಶ್ಚಿಮ ಬಂಗಾಳ, ಕೇರಳ, ದೆಹಲಿಯಂತೆ ಹೋರಾಟ ನಡೆಸಬಹುದು. ಚಿದಂಬರಂ, ಅಭಿಷೇಕ್ ಮನು ಸಿಂಘ್ವಿ ಜೊತೆಗೂ ಚರ್ಚಿಸಲಾಗಿದೆ. ರಾಜ್ಯಪಾಲರ ನಡೆ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಪಣ ತೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ ಕುತಂತ್ರದ ಜೊತೆ ರಾಜ್ಯಪಾಲರ ವಿರುದ್ಧ ರಾಜಕೀಯ ಮತ್ತು ಕಾನೂನಾತ್ಮಕ ಹೋರಾಟ ಮುಂದುವರಿಸೋಣ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆ. ಇದೆಲ್ಲದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಟಿ.ಜೆ. ಅಬ್ರಹಾಂ ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ. ಮೂಡ ಕಮಿಷನರ್ ರಘುನಂದನ್ ಭೇಟಿ ಮಾಡಿರೋದು ಮತ್ತಷ್ಟು ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಯಾವ ರೀತಿ ರೆಡಿಯಾಗಿದ್ದಾರೆ ಅಥವಾ ರಾಜ್ಯ ಸರ್ಕಾರ ಯಾವ ರೀತಿ ರೆಡಿಯಾಗಿದೆ ಅಂತಂದರೆ, ನಮಗೆ ಒಂದೇ ದಿವಸ 4 ಫಂಕ್ಷನ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಒಂದು ಮದುವೆಗೆ ಹೋಗಬೇಕು, ಒಂದು ತೊಟ್ಲಾಕೋದಕ್ಕೆ ಹೋಗಬೇಕು, ಇನ್ನೊಂದು ಯಾವುದೋ ಒಂದು ಬೇರೆ ಯಾವುದೋ ಒಂದು 4 ಕಾರ್ಯಕ್ರಮ ಇದೆ ಅಂತ ತಿಳ್ಕೊಳ್ಳಿ. ಹಾಗೆಯೇ ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ ಗೌರ್ಮೆಂಟ್, ರಾಜ್ಯ ಸರ್ಕಾರ ಯಾವ ರೀತಿ ರೆಡಿ ಮಾಡ್ಕೊಂಡಿದೆ ಅಂತಂದರೆ, ಒಂದು ವೇಳೆ ಲೋಕಾಯುಕ್ತಕ್ಕೆ ಹೋದರೆ ಅಲ್ಲಿಗೆ ಲಾಯರ್ ರೆಡಿ, ಒಂದು ವೇಳೆ ಇದು ನ್ಯಾಯಾಂಗ ತನಿಖೆಗೆ ಹೋದರೆ ಅಲ್ಲಿಗೆ ಕೆಲವು ಲಾಯರ್ಗಳು ರೆಡಿ, ಒಂದು ವೇಳೆ ಹೈಕೋರ್ಟ್ಗೆ ಹೋದರೆ ಅಲ್ಲಿ ಲಾಯರ್ಗಳು ರೆಡಿ, ಒಂದು ವೇಳೆ ಇದು ಬೇರೆ ಬೇರೆ ಕಾರಣಕ್ಕಾಗಿ CBIಗೆ ಹೋದರೆ ಅಲ್ಲಿಗೆ ರೆಡಿ, ಹೈಕೋರ್ಟ್ಗೆ ರೆಡಿ, ಸುಪ್ರೀಂ ಕೋರ್ಟ್ಗೆ ರೆಡಿ, ಎಲ್ಲ ರೆಡಿ ಇಟ್ಟಿದ್ದಾರೆ. ಅಂದರೆ ಪ್ರಾಸಿಕ್ಯೂಷನ್ಗೆ ಹಿಂಗೆ ಕೊಟ್ಟರು ಅಂತ ಇಟ್ಕೊಳ್ಳಿ, ಆವಾಗಲೇ ಎಲ್ಲಿಗೆ ಎಲ್ಲ ಬೇಕು ಲಾಯರ್. ಪೊನ್ನಣ್ಣ ಅದ್ಭುತ ಕೆಲಸ ಮಾಡ್ತಾ ಇದ್ದಾರೆ ಸಿಎಂ ಪರವಾಗಿ. ನೋಡೋಣ ಏನಾಗುತ್ತೆ ಅಂತೇಳಿ. ಇನ್ನು ಸಿದ್ದರಾಮಯ್ಯ ಅವರಿಗೆ ಮುಡಾ ಮಧ್ಯೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಮುಖ್ಯಮಂತ್ರಿ ವಿರುದ್ಧ ರಾಜ್ಯಪಾಲರಿಗೆ ಮತ್ತೊಂದು ದೂರು. ಅದೇ RTI ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಮತ್ತೊಂದು ದೂರು ಸಲ್ಲಿಸಿದ್ದಾರೆ. ಇದು ಮತ್ತೊಂದು ಕೇಸ್ ನೋಡಿ. ಮೈಸೂರು ಉತ್ತನಹಳ್ಳಿಯ ಸರ್ಕಾರಿ ಜಮೀನು ಡಿನೋಟಿಫೈ ಆದ 29 ವರ್ಷದ ನಂತರ ನೋಟಿಫೈ ಆದ 29 ವರ್ಷಗಳ ನಂತರ ಡಿನೋಟಿಫೈ ಆರೋಪ. ಸಿದ್ದರಾಮಯ್ಯ ಪತ್ರ ಆಧರಿಸಿ ದೂರು ಕೊಟ್ಟ RTI ಕಾರ್ಯಕರ್ತ ಮಾಲೀಕರಲ್ಲದವರ ಹೆಸರಿಗೆ ಡಿನೋಟಿಫೈ ಮಾಡುವಂತೆ ಸಿಎಂ ಪತ್ರವನ್ನು ಬರೆದಿದ್ದಾರೆ. ವೀಕ್ಷಕರೇ, ಇದು ಏನಪ್ಪ ಅಂತಂದರೆ, ಈಗ ಒಂದು ರೋಡ್ ಆಗಬೇಕು ಇಲ್ಲಿ ಒಂದು ರೋಡ್ ಆಗಬೇಕು ಅಂತಂದರೆ ಸರ್ಕಾರ ಏನು ಮಾಡುತ್ತೆ, ಆ ಜಾಗವನ್ನು ನೋಟಿಫೈ ಮಾಡುತ್ತೆ.
ನೋಟಿಫೈ ಎಲ್ಲ ಮಾಡಿದ ನಂತರ ಅಂದರೆ ವಶಕ್ಕೆ ತೆಗೆದುಕೊಳ್ಳುವಂಥ ಪ್ರಕ್ರಿಯೆಗಳಾಗುತ್ತೆ. ಆಗ ಇನ್ನೊಬ್ರು ಯಾರೋ ಒಬ್ಬರು ಬರ್ತಾರೆ, ನೋಡಿ ಸ್ವಾಮಿ ಈ ಜಾಗವನ್ನು ನೀವು ನೋಟಿಫೈ ಮಾಡ್ಕೋಬೇಡಿ, ಇಲ್ಲಿ ನಾನೊಂದು ಸರ್ಕಾರಿ ಆಸ್ಪತ್ರೆ ಅಥವಾ ಒಂದು ಧರ್ಮಾಸ್ಪತ್ರೆ ಏನೋ ಒಂದು ಕಟ್ಟಬೇಕು, ಸರ್ಕಾರಕ್ಕೆ ಶಾಲೆ ಕಟ್ಟಬೇಕು ಅಂತ ನಿರ್ಧಾರ ಮಾಡಿದ್ದೀನಿ, ಈ ಜಾಗ ವಾಪಸ್ ಬಿಟ್ಬಿಡಿ ನನಗೆ ಅಂತಂದಾಗ ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ ಇದೆ ಡಿನೋಟಿಫೈ ಮಾಡೋದು. ಪರಮಾಧಿಕಾರ ಇದೆ. ಯಾರಿಗೆ ಡಿನೋಟಿಫೈ ಮಾಡಬೇಕು? ಅದರ ಮುಖ್ಯ ಮಾಲೀಕ ಯಾರು ಅವ್ರಿಗೆ ಮಾಡಬೇಕು. ಈಗ ಇವರ ಮೇಲೆ ಇನ್ನೊಂದು ಆರೋಪ 20, ಅದು ನನಗೆ ಇನ್ನೂ ಕನ್ಫ್ಯೂಷನ್ ಇದೆ. ನೋಟಿಫೈ ಮಾಡಿ 29 ವರ್ಷಗಳ ನಂತರ ಡಿನೋಟಿಫೈ, ಅಲ್ಲಿ ತನಕ 29 ವರ್ಷ ಏನು ಮಾಡ್ತಾಯಿತ್ತು ನೋಟಿಫೈ ಮಾಡಿದವರು? ಇದೊಂದು ಡೌಟ್ ಇದೆ ನನಗೆ. ಆದರೆ 29 ವರ್ಷಗಳ ನಂತರ ಡಿನೋಟಿಫೈ ಮಾಡಿ ಯಾರು ಮಾಲೀಕರಲ್ಲ ಮತ್ತೊಬ್ಬರಿಗೆ ಅದನ್ನು ಬರ್ಕೊಟ್ಟಿದ್ದಾರಂತೆ, ಬರ್ಕೊಡುವಂಗೆ ಮಾಡಿದಾರಂತೆ. ಇದು ಈಗಲೂ ಕೂಡ ಒಂದು ಆರಂಭಿಕ ಹಂತದಲ್ಲಿದೆ. ಇದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈಗ ನಮ್ಮ ಜೊತೆ ಫೋನದಲ್ಲಿದ್ದಾರೆ ಐ ಥಿಂಕ್ ವಿನೋದ್. ಒಂದು 29 ವರ್ಷದ ಹಿಂದೆ ಅಂದರೆ ನೋಟಿಫೈ ಆಗಿ ಅದಾದ ನಂತರ 29 ವರ್ಷದ ನಂತರ ಡಿನೋಟಿಫೈ ಮಾಡೋದು ಒಂದು ಅಷ್ಟು ದೊಡ್ಡ ದೀರ್ಘ ಅವಧಿ ಸಾಧ್ಯನಾ? ಮತ್ತು ಈಗ ಸಾಯಿಕೃಷ್ಣ ಹೇಳ್ತಿರೋದು ಏನು, ಇದು ಕೂಡ ಕಂಟಕವಾಗುವ ಸಾಧ್ಯತೆ ಇದೆಯಾ? ಇದರಲ್ಲಿ ಎಷ್ಟು ಈ ಸುದ್ದಿ ಇದೆಯಲ್ಲ ಎಷ್ಟು ಮಹತ್ವದ್ದು? ಜಯಪ್ರಕಾಶ್, ಈಗ ಸ್ನೇಹಮಯ ಕೃಷ್ಣ ಅವರು ಏನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ದೂರೆಲ್ಲ ದಾಖಲು ಮಾಡಬೇಕು ಅಂತ ಈಗ ರಾಜ್ಯಪಾಲರಿಗೆ ಒಂದು ಪತ್ರವನ್ನು ಬರ್ತಿದೆ. ಅದರೂ ಕೂಡ ಏನು ಮೈಸೂರಿನ ಉತ್ತಳ್ಳಿ ಬರುವಂತ ಸುಮಾರು 1.5 ಎಕರೆ ಜಮೀನಲ್ಲಿದೆ. ಅದು 29 ವರ್ಷಗಳ ಹಿಂದೆ ನೋಟಿಫಿಕೇಶನ್ ಆಗಿದ್ದ ಜಮೀನಲ್ಲ. ಆದ್ರೆ ಏನು ಈ ಆಶ್ರಯ ಮನೆಗಳ ಕಟ್ಟೋದಕ್ಕೆ ಈಗಾಗಲೇ ಸರ್ಕಾರ ಆ ಒಂದು ಜಮೀನನ್ನ ಡಿನೋಟಿಫಿಕೇಶನ್ ಮಾಡಿತ್ತು. ಆದ್ರೆ ಈ 30 ವರ್ಷಗಳಿಂದಲೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಆಶ್ರಯ ಮನೆಗಳ ಕಟ್ಟಿರೋದಿಲ್ಲ. ಸೊ ಹೀಗಾಗಿ ಏನ್ ಆ ಜಮೀನಿನ ಮಾಲೀಕರು ಹೇಳಿದ್ದಾರೆ ಬೀರಪ್ಪ ಅಂತ ಹೇಳಿ ಅವರು ಸಿಎಂ ಅವರ ಬಳಿ ಮನವಿಯನ್ನ ಮಾಡ್ಕೊಳ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಸಿಎಂ ಅವರು ಅವರಿಗೆ ಏನು ಅವರ ಜಾಗವನ್ನ 1.5 ಎಕರೆ ಜಾಗವನ್ನ ಏನು ವಶಕ್ಕೆ ತೆಗೆದುಕೊಂಡಿದೆ ಅದೆಲ್ಲ ಕೃಷಿ ಭೂಮಿ ಆಗಿದೆ. ಸೊ ಹೀಗಾಗಿ ನೀವು ಯಾವುದೇ ರೀತಿಯಾದ ಅಭಿವೃದ್ಧಿ ಪಡಿಸಿಲ್ಲ ಅಂತಂದ್ರೆ ಅದನ್ನ ಮತ್ತೊಮ್ಮೆ ಡಿನೋಟಿಫಿಕೇಶನ್ ಮಾಡಬಹುದಾ ನೋಡಿ ಅಂತ ಹೇಳಿ ಒಂದು ಪತ್ರವನ್ನ ಕೊಟ್ಟಿರ್ತಾರೆ. ಆ ಪತ್ರದ ಆಧಾರದ ಮೇಲೆ ಅಲ್ಲಿ ಯಾವುದೇ ರೀತಿಯಾದಂತಹ ಚಟುವಟಿಕೆಗಳು ನಡೆದಿರೋ ಕಾರಣಕ್ಕಾಗಿ ಈಗ ಅಧಿಕಾರಿಗಳು ಆ ಜಮೀನೆಲ್ಲ ಡಿನೋಟಿಫಿಕೇಶನ್ ಮಾಡಿ ಅವ್ರಿಗೆ ಮತ್ತೆ ವಾಪಸ್ಸನ್ನ ಕೊಟ್ಟಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯವರ ಪಾತ್ರ ಎಷ್ಟು ಬರುತ್ತೆ ಅಥವಾ ಸಿದ್ದರಾಮಯ್ಯವರು ಯಾವ ರೀತಿಯಾಗಿ ಪ್ರಭಾವವನ್ನು ಬೆಳೆಸಿದ್ದಾರೆ ಇದು ಯಾವುದಕ್ಕೂ ಕೂಡ ದಾಖಲಾತಿಗಳಿಲ್ಲ. ವಿನೋದ್, ಈಗ ಆ ಜಾಗವನ್ನ ಸ್ವತಃ ಅದರ ಮಾಲೀಕರಿಗೆ ಕೊಟ್ಟಿದ್ದಾರಾ ಅಥವಾ ಬೇರೆಯವ್ರಿಗೆ ಕೊಟ್ಟಿದ್ದಾರಾ? ಈಗ ಅದೇ ಯಕ್ಷ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಬೀರಪ್ಪ ಅಂತೇಳಿ ಈಗ ಸ್ನೇಹಮಯ ಕೃಷ್ಣ ಅವರು ಆರೋಪ ಮಾಡ್ತಾ ಇರುವಂತದ್ದು ಆ ಭೂಮಿಯ ಮಾಲೀಕ ಅವರೆಲ್ಲ ಬೇರೆಯವರಿಗೆ ಇವರ ಗೊತ್ತಿರೋ ಅಂದ್ರೆ ಡಿ ಸಾಲುಡಿಗೆ ಸೇರಿದಂತಹ ಒಬ್ಬ ವ್ಯಕ್ತಿಗೆ ಆ ಒಂದು ಜಾಗವನ್ನ ಡಿನೋಟಿಫಿಕೇಶನ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿ ಇವರು ಆರೋಪ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 29 ವರ್ಷಗಳ ಹಿಂದೆ ಅದನ್ನು 19 ವರ್ಷಗಳ ಹಿಂದೆ ಅದನ್ನು ನೋಟಿಫೈ ಮಾಡಿರ್ತಾರೆ. 29 ವರ್ಷಗಳ ನಂತರ ಮತ್ತೆ ಅದನ್ನು ಡಿನೋಟಿಫೈ ಮಾಡಿ ಅವರಿಗೆ ವಾಪಸ್ ಕೊಟ್ಟಿರ್ತಾರೆ. ಅಲ್ಲಿ ಆಶ್ರಯ ಮನೆಗಳ ನಿರ್ಮಾಣ ಮಾಡಬೇಕು ಅಂತೇಳಿ ನೋಟಿಫೈ ಮಾಡಿರ್ತಾರೆ. ಸೊ 29 ವರ್ಷಗಳ ಕಾಲ ನೋಟಿಫೈ ಆಶ್ರಯ ಮನೆಗಳ ನಿರ್ಮಾಣ ಆಗಿಲ್ಲ ಅಂತಂದರೆ ಅಲ್ಲಿ ಮತ್ತೇನು ಮಾಡೋಕ್ಕಾಗತ್ತೆ? ಅವರೇನು ಕೇಳಿದ್ದಾರೆ, ವಾಪಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನನಗೆ ದೊಡ್ಡ ಮಟ್ಟದಲ್ಲಿ ಗೊತ್ತಿಲ್ಲ ಇನ್ನೇನಾಗುತ್ತೆ ಅಂತೇಳಿ. ಆದರೆ ಪ್ರಾಥಮಿಕ ಅಂತಲ್ಲಿ ನೋಡುವಾಗ 29 ವರ್ಷ ಇನ್ನೇನು ಮಾಡಿಲ್ಲ ಅಂದರೆ ವಾಪಸ್ ಅವ್ರು ಕೇಳಿದರೆ ಕೊಡೋದ್ರಲ್ಲಿ ತಪ್ಪೇನಿದೆ ಅನ್ನೋಂಥ ಪ್ರಶ್ನೆ ಉದ್ಭವ ಆಗ್ಬೋದು. ಆದರೆ ಅದರಲ್ಲಿ ಏನಾದರೂ ಕಿಕ್ ಬ್ಯಾಕ್ ಇದೆಯಾ, ಏನಾದರೂ ಲಾಭದ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಮಾಡಿಕೊಟ್ರ, ಅದನ್ನು ಕಾದು ನೋಡಬೇಕಾಗಿದೆ.